ನಮಸ್ಕಾರ ಗುರು, ನಾನು ನಿಮ್ಮ ಪ್ಲೇಯರ್ ಕನ್ನಡಿಗ ಗೇಮರ್. ಸ್ವಲ್ಪ ತಿಂಗಳಿಂದ ನನಗೆ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಗಿವ್ ಕೊಡೋದು ಬೇಡ ಅಂತ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಮತ್ತು ನಮ್ಮ ಅಭಿಮಾನಿಗೂ ದೇವ್ರಗಳ ಮೇಲೆ ಭಾರ ಹಾಕಿದ್ದೀನಿ. ಇದೆಲ್ಲ ನಿಮಗೆ ಬಿಟ್ಟಿದ್ದು, ನನ್ನ ಮೇಲೊತ್ತದು ಕೆಳಗೆ ವಿಷಯ ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ಇವತ್ತಿನ ವೀಡಿಯೋದಿಂದ ಸ್ಟಾರ್ಟ್ ಮಾಡೋಣ. ನಾನು ಇನ್ನೂ ಪ್ರೋ ಪ್ಲೇಯರೇ ಇರ್ಬೋದು, ಆದರೆ ನಾನು ಬಾಟ್ ಪ್ಲೇಯರ್ ಆಗೋಕ್ಕೆ ನಾನು 100% ಆಗ್ತಾಯಿದ್ದೀನಿ. ನನಗೂ ಎಲ್ಲರ ಥರ ಹೀರೋಯ್ಗೆ ಹೋಗಬೇಕು, ಇಲೈಟ್ ಹೀರೋಯ್ಗೆ ಹೋಗಬೇಕು ಅಂತ ಆಸೆ ಇರುತ್ತಲ್ಲ. ಹೀರೋಯ್ಗೆ ಹೋಗಿದ್ದೀನಿ, ಬಟ್ ಇಲೈಟ್ ಹೀರೋಯ್ಗೆ ಹೋಗಬೇಕು. ಇಲೈಟ್ ಹೀರೋಯ್ಗೆ ಹೋಗಬೇಕು, ನಾನು ಚೆನ್ನಾಗಿ ಆಡಬೇಕು. ನಾನು ಚೆನ್ನಾಗಿ ಆಡಿದ್ರೇ ನಮ್ಮ ದೇವ್ರುಗಳನ್ನ ಇಷ್ಟಪಡೋದು ಅಂತ ನನಗೆ ಅನಿಸಿದೆ. ಸೊ ನಾನು ನೀವು ಇಷ್ಟಪಡೋ ಥರನೇ ಚೆನ್ನಾಗೇ ಆಡಿ ತೋರಿಸ್ತೀನಿ ಆ್ಯಂಡ್ ನನ್ನ ಕೇಪಬಿಲಿಟಿ ನಾನು ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋಲಿ ಇವನ್ನ ಯಾರೋ ಗೊತ್ತಿಲ್ಲ ನನಗೆ. ನಂದು ಆನರ್ ಸ್ಕೋರ್ ಇರೋಗಿತ್ತು. ನಾನು ಇವತ್ತು ಎಲ್ಲ ಓಪನ್ ಹೇಳ್ಕೊತೀನಿ. ಆನರ್ ಸ್ಕೋರ್ ಇರೋಗಿತ್ತು. ಸೊ ಇದಕ್ಕೆ ಇವ್ರ ಜೊತೆ ಆಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಲಾನ್ ವೀಕ್ನಲ್ಲಿ ಆನರ್ ಸ್ಕೋರ್ ಬಿಡ್ ಮಾಡ್ಕೊತಾಯಿದ್ದೀನಿ. ಇವ್ರ ಜೊತೆ ಆಡೋಣ ಅಂತ ಫಸ್ಟ್ ಮ್ಯಾಚಲ್ಲಿ ಬಂದೆ. ಹೊಡೆದ್ರು, ಓಕೆ ಹೊಡೆದ್ರಲ್ಲ ಅಂತ ಸ್ವಲ್ಪ ಬೇಜಾರಾಗ್ತು. ನಾವು ಅದರ ರಿವೆಂಜ್ ತೀರಿಸ್ಕೋಬೇಕಲ್ವ. ನನಗೆ ಆನರ್ ಸ್ಕೋರ್ ಬಿಲ್ಡ್ ಆಗೋದು ಮುಖ್ಯ. ಸೊ ನಾನು ರಿವೆಂಜ್ ತೀರಿಸ್ಕೊಳ್ಳೋದು ತುಂಬ ಓಡಾಡ್ತಾಯಿದ್ದೆ. ಅಣ್ಣ ಏನು ಹೆಡ್ಗೆ ಕನೆಕ್ಟ್ ಮಾಡೋಕೆ ಓಡಾಡ್ತಾನೆ. ಹಂಗೂ ಒಂದು ಸಲ ಹೆಡ್ಗೆ ಕನೆಕ್ಟ್ ಮಾಡ್ತಾನೆ. ಆದರೂ ನಾನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೋಪ್ ಇರುತ್ತೆ ನನ್ನ ಮೇಲೆ. ಹೋಪ್ ಇಟ್ಕೊಂಡು ಆಡೋಣ ನೆಕ್ಸ್ಟ್ ಹೊಡೆಯೋಣ ಅಂತ ಆಡ್ತಾನೆ ಇದ್ದೀನಿ. ಆದರೂ ಅಣ್ಣನ ಹೊಡೆಯೋಕ್ಕೆ ಆಗ್ತಾನೆ ಇಲ್ಲ. ಹೆಂಗೋ ಕಷ್ಟಪಡ್ಕೊಂಡು ಹೊಡಿತಾಯಿದ್ದೀನಿ. ನೋಡಿ, ಇಂಥ ಗ್ಯಾಪಲ್ಲೂ ಸಿಗಾಕೊಳ್ಳಲ್ಲ. ಇವಾಗ ಹೊಡೆದಾಕ್ಬಿಡ್ತಾರೆ. ಅಯ್ಯೋ ಸಾಕು ಬ್ರೋ. ಬೋಸ್ಲೆ ಅಣ್ಣ ನೋಡ್ತಾಯಿದ್ರೆ ನಗ್ತಾ ಇರ್ತಾರೆ. ಇದು ಯಾವ ನೂಬ್ ಇವನು ಅಂತ. ಪರವಾಗಿಲ್ಲ, ನಾನು ನೂಬೆ ಬ್ರೋ. ನಾನು ಒಂದಿನ ಪ್ರೋ ಆಗೇ ಆಗ್ತೀನಿ. ಪ್ರೋ ಆದಾಗ ನನಗೂ ಟೈಮ್ ಬರುತ್ತೆ. ಅವಾಗ ನಾನು ನಿಮ್ಮ ಜೊತೆ ಆಡೋಕ್ಕೆಲ್ಲ ಬರ್ತೀನಿ ಬ್ರೋ. ನಮ್ಮನ್ನು ಯಾವತ್ತು ಮರಿಬಿಡಿ. ಈ ಫ್ರೀ ಫೈರ್ ಕಡೆ ಬರೋಣ. ಇವಾಗ ಫ್ರೀ ಫೈರಲ್ಲಿ 9th ಆ್ಯನಿವರ್ಸರಿ ನಡೀತಾ ಇರೋದ್ರಿಂದ ಸ್ಪಿನ್ನಿಂಗ್ ಮತ್ತು ನಮಗೆ ಒಂದು ಎಮೌಂಟ್ ಕೂಡ ಬಿಟ್ಟಿದ್ದಾರೆ, ಹಾಗೆ ಡ್ರೆಸ್ ಕೂಡ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಬೇಕು ಟಾಪಪ್ ಮಾಡೋರಿಗೆ ನಾನೊಂದು ನಿಜ ಹೇಳ್ತೀನಿ. ಫ್ರೀ ಫೈರಲ್ಲೇ ನಾನು ಆಡ್ತಾ ಇರ್ಬೋದು, ಬಟ್ ಫ್ರೀ ಫೈರಿಂದ ದುಡ್ಡು ಹಾಕಿ ಸುಮ್ಮನೆ ವೇಸ್ಟ್ ಮಾಡಬಹುದು. ಅದನ್ನು ಟೈಮ್ ಪಾಸಾಗಿ ತಗೊಬಿಡಿ, ಆಡಿ ಗೇಮ್ ಆಡಿ, ಬಟ್ ಟಾಪಪ್ ಎಲ್ಲ ಮಾಡಿ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ನಿಮ್ಮ ಪೇರೆಂಟ್ಸು ನಿಮಗೆ ಸುಮ್ಮನೆ ನಂಬಿ ದುಡ್ಡು ಹಾಕ್ತಾಯಿರ್ತಾರೆ. ಅದನ್ನು ನೀವು ಹೋಪ್ ಉಳಿಸ್ಕೋಬೇಕು ಯಾವತ್ತೂ ಅಷ್ಟೇ. ನಾನು ಹೇಳೋದು ಇಷ್ಟೇ, ಸುಮ್ಮನೆ ಫ್ರೀ ಫೈರ್ ದುಡ್ಡು ಹಾಕೋದ್ರೆ ನಿಮಗೇನು ಬರುತ್ತೆ. ಟಾಪಪ್ ಆಗುತ್ತೆ ಅಷ್ಟೇ. ಟಾಪಪ್ ಮಾಡ್ತೀರಾ, ಇಲ್ಲ ಲೆವೆಲ್ ರ್ಯಾಂಕ್ ಮಾಡ್ತೀರಾ, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೀ ಫೈರ್ ಇಸ್ ದ ಪ್ಲೇಸ್ ವೇರ್ ಯು ಪ್ಲೇ. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಬಿಟ್ರೆ ನೀವು ಟಾಪಪ್ ಮಾಡೋಕ್ಕೆ ಇನ್ನೊಂದು ದಿವಸ ಹೋಗೋದೇ ಇಲ್ಲ. ಓಕೆ, ನಮ್ಮ ಗೇಮ್ ಕಡೆ ಬರೋಣ. ಇನ್ನು ಫ್ರೀ ಫೈರಲ್ಲಿ ಅಣ್ಣ ಅಂತೂ ಹೊಡಿತಾನೆ ಅವಾಗಿಂದ. ನಾನು ಯಾವ ಗನ್ ಕೊಟ್ಟರೆ ಹೊಡೆಯಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. MP5 ತೊಗೊಳೋಣ ಅಂದ್ಬಿಟ್ಟು MP5 ತೊಗೊಂಡಿದ್ದೀನಿ. ಮೋಸ್ಟ್ಲಿ ನನಗೇನೋ ಈ ಸಲ ಆಡೋಕ್ಕೆ ಇಲ್ಲ, ಆಫ್ಲೈನ್ ಹೋಗಿರ್ತಾರೆ ಅನಿಸುತ್ತೆ. ಆಫ್ಲೈನಲ್ಲೂ ಪರವಾಗಿಲ್ಲ, ಯಾಕಂದ್ರೆ ನನಗೆ ಆನರ್ ಸ್ಕೋರ್ ಬಿಲ್ಡ್ ಆಗಬೇಕು. ಇವಾಗ ಹಾಕೊಂಡು ಹೊಡೆದ್ಬೇಡ ಅಂದ್ಕೊಂಡಿದ್ದೀನಿ. ಆಫ್ಲೈನ್ ಹೊಂಟಾಗಿದ್ದಾರೆ. ಇವಾಗ ನಾವು ಕಿಲ್ ಮಾಡೋಣ, ಎಲ್ಲ ಹೊರಹಾಕ್ಬಿಡೋಣ. ನಮ್ಮದೇ ಆಟ ಇವಾಗ ಅಣ್ಣ ಇಲ್ಲ. ಆನರ್ ಸ್ಕೋರ್ ಆದರೂ ಬಿಲ್ಡ್ ಆಗುತ್ತೆ, ಒಳ್ಳೆ ಕಂಟೆಂಟು ಆಗುತ್ತೆ ನಿಮಗೆ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋದು ಬೇಡ. ಇಲ್ಲಿ ಸ್ವಲ್ಪ ಮುಂದೆ ಹೋಗೋಣ ಅಂತ ಇವ್ರು ಅಣ್ಣನ ಹೊರಹಾಕ್ತಾನೆ. ಇಬ್ಬರು ಹೊಡೆದಾಗ ನಿಮಗೆ ನಿಮ್ಗೇನಾದ್ರು ಬೇಜಾರಾಗಿದ್ದರೆ ಸಾರಿ. ನಾನು ಇನ್ನೊಂದು ಸಲ ಥರ ತಪ್ಪು ಮಾಡಿದಂಗೆ ಒಳ್ಳೆ ಮಿಸ್ಟೇಕ್ ಮಾಡ್ಕೊಂಡಿದ್ದಂಗೆ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ನೀವು ಕಾಮೆಂಟ್ ಹಾಕಿ. ಸಾರಿ ಮತ್ತೊಮ್ಮೆ ಸಾರಿ. ಇಷ್ಟು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮ್ಮ ದೇವರುಗಳು ಕ್ಷಮಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ದೇವರು ಕನ್ನಡಿಗರು ಗುರು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.